ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಸಮೇತನೂ ಈ ರೀತಿಯಾಗಿ ನಾನು ತೋರಿಸೋಂಥ ಮೆಥಡಲ್ಲಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಸೊ ಕಷ್ಟ ಅಂತ ಏನೂ ಅನಿಸೋದಿಲ್ಲ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಸೊ ಒಂದು ಚಿಕ್ಕದೊಂದು ಬಟ್ಲು ತೊಗೊಂಡಿದ್ದೀನಿ ಅಲ್ವಾ. ಸೊ ಈ ಬಟ್ಲು ಅಳತೆಯಲ್ಲಿ ನಾನು ಇವಾಗ ಒಂದು 3 ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಅಳತೆ ಮಾಡಿ ನಾವು ಹಾಕ್ಕೊಳ್ಳೋದ್ರಿಂದ ಸೊ ಹಿಟ್ಟಾಗಿರ್ಬೋದು ಇಲ್ಲ ಹೂರ್ಣ ಆಗಿರ್ಬೋದು ಯಾವುದು ಸಮೇತ ನಮಗೆ ಲಾಸ್ಟಲ್ಲಿ ಮಿಕ್ಕೋದಿಲ್ಲ. ಸೊ ಈ ರೀತಿಯಾಗಿ ನಾವು ಅಳತೆ ಮಾಡ್ಕೊಳ್ಳೋದ್ರಿಂದ ನೋಡಿ, ನಾನಿಲ್ಲಿ ಒಂದು 3 ಬಟ್ಲಷ್ಟು ನಾನಿಲ್ಲಿ ಮೈದಾ ಹಿಟ್ಟು, ಬರೀ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಚಿರೋಟಿ ರವೆ ನಾನಿಲ್ಲಿ ಯೂಸ್ ಮಾಡಿಲ್ಲ. ನೀವು ಬೇಕಂದರೆ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆನೂ ಹಾಕ್ಕೊಳ್ಬೋದು ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀರು ಹಾಕ್ತೇನೆ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕೋಬಿಟ್ಟು ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು. ಸೊ ನೀರು ನೋಡಿಬಿಟ್ಟು ನಾವು ಹಿಟ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಇದಕ್ಕೆ ನಾನು ಇವಾಗ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೈಯಲ್ಲಿ ಹಾಕೋಬಿಟ್ಟು ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಬಿಟ್ಟು ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ, ನಾದ್ಕೊಳ್ತೀವೋ, ಸೊ ನಾವು ಮಾಡುವಂಥ ಒಬ್ಬಟ್ಟು ಸಮೇತನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಅಷ್ಟೇ ಚೆನ್ನಾಗಿ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಆಯಿಲ್ ಹಾಕ್ಕೊಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು. ಸೊ ಆದಷ್ಟು ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಸೊ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಒಬ್ಬಟ್ಟು ಒಡೆದೋಗೋದಾಗಿರ್ಬೋದು ಇಲ್ಲ ಅಥವಾ ಗಟ್ಟಿಯಾಗಿ ಬರುತ್ತೆ ಒಂದೊಂದು ಒಬ್ಬಟ್ಟು. ಸೊ ಆ ರೀತಿಯಾಗಿ ಏನೂ ಆಗೋದಿಲ್ಲ. ಸೊ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಆಯಿಲ್ನ ಹಾಕ್ಕೊಬಿಟ್ಟು ನಾನು ಇವಾಗ ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇದಕ್ಕೆ ನಾವು ಇವಾಗ ಮೇಲ್ಗಡೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬಿಟ್ಟು ಸೊ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಎತ್ತಿಟ್ಕೊಳ್ಳೋಣ. ಸೊ ಇದನ್ನು ನಾವು ಮಿನಿಮಮ್ ಅಂದರೆ ನಾವು ಒಂದು 2 ಅವರ್ ಆದರೂ ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ. ಸೊ ಹಿಟ್ಟು ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೊ ಟೈಮ್ ಇಲ್ಲ ಅಂದರೆ 1 ಅವರ್ ಆದ್ರೂ ನೆನೆಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಪ್ಲೇಟನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಬೇಳೆ ಬೇಯಿಸೋದಕ್ಕೆ ನೋಡಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅಲ್ವಾ. ಸೊ ಇದಕ್ಕೆ ನಾನು ಇವಾಗ ಯಾವ ಕಪ್ಪಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ನೋ ಸೊ ಅದೇ ಕಪ್ಪಲ್ಲೇ ನಾನು ಇವಾಗ ಒಂದು 2.5 ಬಟ್ಲಷ್ಟು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಬೇಕಂದರೆ ಬರೀ ಕಡಲೆಬೇಳೆ ಎಲ್ಲ ಸಮೇತನೂ ಮಾಡ್ಕೊಳ್ಬೋದು. ಸೊ ತೊಗರಿಬೇಳೆ 2.5 ಬಟ್ಲಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1-2 ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಬರೋಣ ನೋಡಿ. ಚೆನ್ನಾಗಿ ವಾಶ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ನಾನು ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಈ ನೀರಿಂದನೇ ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀರನ್ನು ಹಾಕ್ಕೊಬಿಟ್ಟು ಇವಾಗ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಸೊ ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಇವಾಗ 1/4 ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ಬೇಗನೆ ಬೇಯುತ್ತೆ. ಸೊ ಈ ರೀತಿಯಾಗಿ ನಾವು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಬೇಳೆ ಬೇಯ್ತಾ ಇದೆ ನೋಡಿ. ಸೊ ಮೇಲ್ಗಡೆ ಬರುವಂಥ ನೊರೆನ ತೆಗೆದುಬಿಡಿ. ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಇವಾಗ ನಾನು ಒಂದು 3 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆ ಒಂದು 3/4% ಅಷ್ಟು ಬೇಳೆ ಬೆಂದಿದೆ. ಇನ್ನೊಂದು 1/4% ಅಷ್ಟು ಬೇಳೆ ಬೇಯಬೇಕು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋಣ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ನಿಮಗೆ ಒಂದು ಬೇಳೆ ತೆಗೆದುಬಿಟ್ಟು ನೋಡಿ, ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಬೇಯಬೇಕು. ಸೊ ನಾವು ಇವಾಗ 1-2 ನಿಮಿಷ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ಬೇಳೆ ಬೇಯುತ್ತೆ ನೋಡಿ. ಇವಾಗ ನಾನು 1-2 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಯಾಕಂದರೆ ಬೇಳೆ ಕಂಪ್ಲೀಟಾಗಿ ಸಾಫ್ಟಾಗಿ ಬೆಂದಿದೆ. ಸೊ ಹಂಗಾಗಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೊ ಇವಾಗ ಹೋಳಿರುವಂಥ ಪಾತ್ರೆಗೆ ಹಾಕ್ಕೊಬಿಟ್ಟು ಸೊ ನೀರನ್ನೆಲ್ಲ ತೆಗೆದುಬಿಟ್ಟು ಸೊ ಈ ರೀತಿಯಾಗಿ ಚೆನ್ನಾಗಿ ಶೋಧಿಸ್ಕೊಳ್ಬೇಕು ಬೇಳೆನ. ಸೊ ಅದ್ರಲ್ಲಿ ಸ್ವಲ್ಪ ನೀರಿರ್ಬೋದು, ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕು. ನೆಕ್ಸ್ಟು ಅದೇ ಪಾತ್ರೆನ ವಾಶ್ ಮಾಡಿಬಿಟ್ಟು ಸೊ ಅದೇ ಪಾತ್ರೆ ಒಳಗಡೆ ಹಾಕ್ಕೊಬಿಟ್ಟು ನಾವು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಳೆನ ಈ ರೀತಿಯಾಗಿ ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಇವಾಗ ಒಂದು 2.5 ಬಟ್ಲಷ್ಟು ನಾನಿಲ್ಲಿ
ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾವು ಸ್ವಲ್ಪ ಕಮ್ಮಿ ಸ್ವೀಟ್ ತಿನ್ನೋದ್ರಿಂದ ನಾನಿಲ್ಲಿ 2 ಬಟ್ಲಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸೊ ಬೆಲ್ಲ ಹಾಕ್ಕೊಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಇವಾಗ 1 ಕಪ್ಪಷ್ಟು, ಸೊ ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ನೋ ಸೊ ಅದೇ ಕಪ್ ಅಳತೆಯಲ್ಲೇ ನಾನು ನಿಮಗೆ ತೋರಿಸ್ತಾ ಇರೋದು ಎಲ್ಲನೂ. ಸೊ ಅದೇ ಕಪ್ ಅಳತೆಯಲ್ಲೇ ನಾನು ಇವಾಗ 1 ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ತೆಂಗಿನಕಾಯಿನೂ ಹಾಕ್ಕೊಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿಯಾಗಿ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೇನೋ ಬೇಕಂದರೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ಒಬ್ಬಟ್ಟು ಸಾಂಬಾರಿಗೆ ನೋಡಿ. ಇವಾಗ ಈ ರೀತಿಯಾಗಿ ಬೆಲ್ಲದಲ್ಲಿರುವಂಥ ನೀರೆಲ್ಲ ಬಿಟ್ಟಿದೆ ಅಲ್ವಾ. ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನೀರೇನು ಬಿಟ್ಟಿದೆಯಲ್ವಾ, ಸೊ ಅದು ಕಂಪ್ಲೀಟಾಗಿ ಆವಿ ಆಗಿಬಿಟ್ಟು ಸೊ ಗಟ್ಟಿ ಆಗಬೇಕು ಬೇಳೆ ಎಲ್ಲ. ಸೊ ಅಲ್ಲಿ ತನಕ ನಾವು ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಸೊ ನಾವೇನಾದರೂ ಕೈ ಬಿಟ್ಬಿಟ್ಟು ನಾವು ಬಿಟ್ಟರೆ ಸೊ ಬೇಳೆ ಎಲ್ಲ ತಳ ಹಿಡಿಯುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಸಿದೋಗ್ಬಿಡುತ್ತೆ. ಕೈ ಬಿಡ್ದೇನೆ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆಯಲ್ವಾ. ಸೊ ನಾನಿಲ್ಲಿ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟಾಗಿ ನೀರೆಲ್ಲ ಹೋಗ್ಬಿಟ್ಟು ಬೇಳೆ ಎಲ್ಲ ಗಟ್ಟಿಯಾಗಿದೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈ ಬಿಡ್ದೇನೆ. ನೋಡಿ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು ನಾವು. ಸೊ ಹೂರ್ಣ ರುಬ್ಕೊಳ್ಬೇಕಲ್ವ, ಸೊ ಹಂಗಾಗಿ ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಡಬೇಕು. ನೋಡಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ಒಂದು 5 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 5 ನಿಮಿಷ ಇಲ್ಲ ಒಂದು 10 ನಿಮಿಷ ಬೇಕಾಗುತ್ತೆ ಕೂಲ್ ಆಗೋದಕ್ಕೆ. ನೆಕ್ಸ್ಟ್ ಇವಾಗ ನಾನು ಕೂಲ್ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಜಾಸ್ತಿ ಎಲ್ಲ ಹಾಕ್ಳೋಕೆ ಹೋಗಬೇಡಿ, ಮಿಕ್ಸಿ ಜಾರೇ ಹೊರಟೋಗ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಸೊ ಬೇಳೆ ಥರ ಎಲ್ಲ ಇರಬಾರ್ದು. ಸೊ ಆದಷ್ಟು ನೈಸಾಗಿ ರುಬ್ಕೊಳ್ಳಿ ಹೂರ್ಣನ. ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಈ ರೀತಿಯಾಗಿ ಎಲ್ಲನೂ ರುಬ್ಕೊಳ್ಬೇಕಾಗುತ್ತೆ. ಸೊ ನಾನು ಕಂಪ್ಲೀಟಾಗಿ ಎಲ್ಲ ರುಬ್ಕೊಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಿಮ್ಮ ಹತ್ರ ಏನಾದರೂ ಗ್ರೈಂಡರ್ ಇದ್ದರೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಅದು ಇನ್ನೂ ಬೆಸ್ಟು. ನೋಡಿ ಇವಾಗ ಕಂಪ್ಲೀಟಾಗಿ ನಾನು ಇವಾಗ ರುಬ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಹೂರ್ಣ ಆಗಿರೋದ್ರಿಂದ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಜಾಸ್ತಿ ಆದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳಕ್ಕಾಗಲ್ಲ. ನೋಡಿ ಈ ರೀತಿಯಾಗಿ ಹೂರ್ಣನ ನೈಸಾಗಿ ರುಬ್ಕೊಳ್ಬೇಕು. ಸೊ ನೈಸಾಗಿ ರೆಡಿಯಾಗಿದೆ ನೋಡಿ ಹೂರ್ಣ. ಸೊ ಯಾವುದೇ ರೀತಿ ಬೇಳೆ ಥರ ಏನೂ ಕಾಣಿಸ್ತಾ ಇಲ್ಲ. ಸೊ ಕಂಪ್ಲೀಟಾಗಿ ಫುಲ್ ನೈಸಾಗಿ ಹೂರ್ಣ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮುಂಚೆನೇ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಸೆಂಟ್ರಲ್ಲಿ ಹೂರ್ಣ ಮುಟ್ಟಬೇಕಾದ್ರೆ ಕೈಗೆಲ್ಲ ಅಂಟುತ್ತಲ್ಲ. ಸೊ ಅವಾಗ ಒಬ್ಬಟ್ಟು ತಟ್ಟೋದಕ್ಕೆ ಸರಿ ಹೋಗೋಲ್ಲ. ಸೊ ಹಂಗಾಗಿ ಮುಂಚೆನೇ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡು ರೆಡಿ ಮಾಡಿಬಿಟ್ಟು ಇಟ್ಕೊಳ್ಳಿ. ಸೊ ನಾನು ಮೀಡಿಯಮ್ ಸೈಜಲ್ಲಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡು ನೋಡಿ. ಸೊ ನಾನಿಲ್ಲಿ ಹಿಟ್ಟನ್ನು 2 ಅವರ್ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಹಿಟ್ಟು ಫುಲ್ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ. ನೋಡಿ ನಿಮಗೆ ಟೈಮ್ ಇಲ್ಲಾಂದರೆ 1 ಅವರ್ ಆದರೂ ನೆನೆಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾವು ಹಿಟ್ಟನ್ನು ಸಾಫ್ಟಾಗಿ ನೆನೆಸ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬಿಟ್ಟು ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಸೊ ಲೈಟಾಗಿ ಈ ರೀತಿಯಾಗಿ ಕೈಯಲ್ಲೇ ಅಗಲ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಸೊ ಹಿಟ್ಟು ಸಾಫ್ಟಾಗಿ ಬೆಂದಿರೋದ್ರಿಂದ ಆರಾಮಾಗಿ ಕೈಯಲ್ಲೇ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಚಿಕ್ಕದಾಗಿ ಅಗಲ ಮಾಡ್ಕೊಳ್ಳಿ. ಇವಾಗ ಸೆಂಟ್ರಲ್ಲಿ ಹೂರ್ಣನ ಇಟ್ಬಿಟ್ಟು ಫುಲ್ ಕವರ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕೈಯಲ್ಲೇ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಈ ರೀತಿಯಾಗಿ ಫುಲ್ ಕವರ್ ಮಾಡಬೇಕು. ಸೊ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಕಂಪ್ಲೀಟ್ ಮಾಡಾದಮೇಲೆ ಸೊ ಇವಾಗ ನಾವು ಮೇಲ್ಗಡೆ ಏನು ಹಿಟ್ಟು ಮಿಕ್ಕಿರುತ್ತಲ್ವ ಸೊ ಆ ಹಿಟ್ಟನ್ನು ನಾವು ಎತ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಬೇಕು. ಸೊ ಇವಾಗ ಆ ಹಿಟ್ಟನ್ನು ತಗೊಳ್ಳೋಣ. ಎಷ್ಟು ಹಿಟ್ಟಿರುತ್ತಲ್ವ ಅದನ್ನು ತೆಗಿಬೇಕಾಗುತ್ತೆ. ಸೊ ಇವಾಗ ಈ ರೀತಿಯಾಗಿ ತೆಗೆದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಕವರ್ ಮಾಡಿಬಿಟ್ಟು ಇವಾಗ ನಾವು ಒಬ್ಬಟ್ಟನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾವು ಕೈಯಲ್ಲೇ ಆರಾಮಾಗಿ ತಟ್ಕೊಳ್ಬೋದು. ಯಾಕೆಂದರೆ ಅದು ಹಿಟ್ಟು ಚೆನ್ನಾಗಿ ನೆಂದಿರುತ್ತಲ್ವ ಸಾಫ್ಟಾಗಿ, ಹಂಗಾಗಿ ಸಾಫ್ಟಾಗಿ ಬರುತ್ತೆ ನಮಗೆ. ಸೊ ಗಟ್ಟಿ ಏನಾದರೂ ಇದ್ದರೆ ಹಿಟ್ಟು ನಮಗೆ ಈ ರೀತಿಯಾಗಿ ಕೈಯಲ್ಲಿ ತಟ್ಕೊಳಕ್ಕಾಗೋದಿಲ್ಲ. ಸೊ ಸಾಫ್ಟಾಗಿ ಹಿಟ್ಟು ನೆಂದಿದ್ರೆ ಈ ರೀತಿಯಾಗಿ ನಾವು ಆರಾಮಾಗಿ ಕೈಯಲ್ಲೇ ಮಾಡ್ಕೊಳ್ಬೋದು. ಸೊ ನಿಮಗೆ ಕೈಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಸೊ ಲಟ್ಟಣಿಕೆ ಇದನ್ನು ಸಮೇತನೂ ಉಜ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ಆರಾಮಾಗಿ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಒಬ್ಬಟ್ಟು ಚೆನ್ನಾಗಿ ರೆಡಿಯಾಗಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಹಿಂದೆ ಕಡೆಯೂ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪನೂ ಓಪನ್ ಆಗಿಲ್ಲ. ಸೊ 2 ಕಡೆಯೂ ಓಪನ್ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಸೊ ನಾನು ಮುಂಚೆನೇ ಹಂಚನ್ನು ಕಾಯಕ್ಕಿಟ್ಟಿದ್ದೆ. ಸೊ ಇವಾಗ ನಾನು ಒಬ್ಬಟ್ಟನ್ನು ಹಾಕೋಬಿಟ್ಟು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಕೆಳಗಡೆ ಸ್ವಲ್ಪ ಬಿಸಿ ಆದಮೇಲೆ ಉಲ್ಟಾ ತಿರ್ಸ್ಕೊಂಡು ಹಾಕೋಬಿಟ್ಟು ನಾವು ಮೇಲ್ಗಡೆ ಸ್ವಲ್ಪ ಎಣ್ಣೆ ಆಗಿರ್ಬೋದು ಇಲ್ಲಾಂದರೆ ತುಪ್ಪ ಆಗಿರ್ಬೋದು ಹಾಕ್ಕೊಳ್ಬೋದು. ಸೊ ಈ ರೀತಿಯಾಗಿ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕೋಬಿಟ್ಟು ಈ ರೀತಿಯಾಗಿ ಸವರ್ಕೊಂಡು ನಾವು 2 ಸೈಡನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ ಇವಾಗ ಇನ್ನೊಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ ನಾನು.
ಈ ರೀತಿಯಾಗಿ 2 ಸೈಡನ್ನು ಎಣ್ಣೆನ ಹಾಕೋಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಆದಷ್ಟು ನಾವು ಜಾಸ್ತಿ ತಿರುಗಿಸಿ ಹಾಕೊಳ್ಳೋಕೆ ಹೋಗ್ಬಾರ್ದು, ಯಾಕಂದರೆ ಒಬ್ಬಟ್ಟು ಗಟ್ಟಿ ಆಗಿಬಿಡುತ್ತೆ. ಸೊ ಹಂಗಾಗಿ ಲೈಟಾಗಿ ಒಂದು ಸಲ 2 ಸಲ ಹಾಕೋಬಿಟ್ಟು ನಾವು ಈ ರೀತಿಯಾಗಿ ಎಲ್ಲ ಕಡೆಯೂ ಇವಾಗ ಸೆಂಟ್ರಲ್ಲಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ಏನಿರುತ್ತಲ್ವ ಈ ಕಡೆ ಈ ರೀತಿಯಾಗಿ ನಾವು ತಿರುಗಿಸ್ಕೊಂಡು ಚೌಟಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ. ಸೊ ಒಬ್ಬಟ್ಟು ತುಂಬಾ ಸಾಫ್ಟಾಗಿರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಫಾಸ್ಟಾಗಿ ತಿರ್ಸ್ಕೊಳಕ್ಕೆ ಹೋದರೆ ಚೌಟಿಯಿಂದ ಅದು ಓಪನ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಿಧಾನಕ್ಕೆ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. 2 ಸೈಡು ಅಷ್ಟೇ. ಸೊ ಎಂಡಲ್ಲಿ ಎಲ್ಲ ಚೆನ್ನಾಗಿ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ನೋಡಿ. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ, ಜಾಸ್ತಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಯಾಕಂದರೆ ತುಂಬ ಸಾಫ್ಟಾಗಿ ಬಂದಿದೆ ಒಬ್ಬಟ್ಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ 2 ಸೈಡನ್ನು ಚೆನ್ನಾಗಿ ಬೆಂದಿದೆ. ಸೊ ಕಂಪ್ಲೀಟಾಗಿ ಒಬ್ಬಟ್ಟು ರೆಡಿಯಾಗಿದೆ ಇವಾಗ. ಸೊ ಇದೇ ಥರನೇ ಇನ್ನೊಂದು ಒಬ್ಬಟ್ಟನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಯಾವುದೇ ರೀತಿ ಓಪನ್ ಆಗಿಲ್ಲ. ಸೊ ನಿಮಗೆ ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ಮಾಡ್ಕೋಬೋದು. ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ನೆನೆಸ್ಕೊಂಡಿರ್ತೀವಿ ನಾವು, ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು 2 ಸೈಡನ್ನು ಎಣ್ಣೆನ ಹಾಕೋಬಿಟ್ಟು ಈ ರೀತಿಯಾಗಿ ತಿರುಗಿಸ್ಕೊಂಡು ನಾವು ಈ ರೀತಿಯಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ. ಇದು ಸಮೇತನೂ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಸೊ ಎಲ್ಲ ಒಬ್ಬಟ್ಟನ್ನು ಇದೇ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಎಲ್ಲ ಒಬ್ಬಟ್ಟನ್ನು ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೊ ಯಾವ ಥರ ಬಂದಿದೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ. ಸೊ ಬನ್ನಿ ಇವಾಗ ಯಾವ ರೀತಿಯಾಗಿ ಬಂದಿದೆ ಎಲ್ಲ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಂಚೂರು ಓಪನ್ ಆಗಿಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ತುಂಬ ಜನ ಕಷ್ಟ ಒಬ್ಬಟ್ಟು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಥರ ಏನು ಕಷ್ಟ ಅನ್ನಿಸ್ತಾ ಇಲ್ಲ ನನಗೇನು. ಸೊ ಆರಾಮಾಗಿ ಈಸಿಯಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರನ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೀವೇನಾದರೂ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಹಾಗೂ ಲೈಕ್ ಸಮೇತನೂ ಮಾಡ್ತಾಯಿಲ್ಲ. ಸೊ ಆದಷ್ಟು ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ನಮಗೆ ಅಂತ ಹೇಳ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.